ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಎಪಿಸೋಡ್ 3. ನಾನಿವತ್ತು ಹುಟ್ಟು ಸಾವಿನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಎಂಥ ಟಾಪಿಕ್ ಅಪ್ಪ ಅಂತ ನೀವು ಕೇಳಿದ್ರೆ ಪರವಾಗಿಲ್ಲ, ಇವತ್ತೊಂದಿನ ಕೇಳಿಸ್ಕೊಳ್ಳಿ. ಹುಟ್ಟು. ಒಂದು ಮಗು ಹುಟ್ಟಿದಾಗ ತಾಯಿ ತಂದೆಗಾಗುವಂಥ ಖುಷಿನೇ ಬೇರೆ. ಆ ಮಗು ಅಳ್ತಿದ್ರೆ ಅಳು ಕಿರಿಕಿರಿ ಅನ್ನಿಸ್ತಿರಲ್ಲ, ಇನ್ನೂ ಕೇಳೋಣ ಅಂತ ಅನ್ನಿಸ್ತಿರುತ್ತೆ. ಇನ್ನೂ ಚಿವುಟ್ಬಿಟ್ಟು ಅಳಿಸ್ತಿರ್ತೀವಿ ಆ ಮಗು ಅಳನ್ನ ಕೇಳೋಕ್ಕೆ. ತಂದೆ ಒಂದು 10 kg ಸ್ವೀಟನ್ನ ಇಡೀ ಹಾಸ್ಪಿಟಲಿಗೆ ಕೊಟ್ಟು ಖುಷಿ ಪಡ್ತಾ ಇದ್ರೆ ತಾಯಿ ಆ ಮಗು ನಗ್ತಾ ಇರೋದು, ಅಳ್ತಾ ಇರೋದು, ಒದಾಡ್ತಿರೋದು ನೋಡಿ ಖುಷಿ ಪಡ್ತಿರ್ತಾಳೆ. ಬರೀ ತಾಯಿ ತಂದೆ ಅಲ್ಲ, ಅವ್ರ ಕುಟುಂಬ ಪೂರ್ತಿ ಖುಷಿ ಪಡ್ತಾ ಇರುತ್ತೆ. ಒಬ್ಬೊಬ್ಬರೇ ಒಂದೊಂದು ಬಟ್ಟೆ ಅದು ಇದು ಏನಾದರೂ ತೊಗೊಂಡು ಬಂದು ನೋಡೋಕೆ ಬರ್ತಿರ್ತಾರೆ. ಆದರೆ ಸಾವು ಒಬ್ಬ ವ್ಯಕ್ತಿನ ಮಧ್ಯ ಮಲಗಿಸ್ಕೊಂಡು ಇಡೀ ಕುಟುಂಬದವ್ರು ಅಳ್ತಿರ್ತಾರೆ, ಹೂವಿನ ಹಾರ ಎಲ್ಲ ತೊಗೊಂಡು ಬರ್ತಿರ್ತಾರೆ. ಆದರೆ ಆ ವ್ಯಕ್ತಿ ಮಾತ್ರ ಅಲ್ಲಾಡದೆ ಒಳ್ಳೆ ನಿದ್ದೆ ಮಾಡ್ತಿರ್ತಾನೆ. ನೆಮ್ಮದಿ ನಿದ್ದೆ ಅಂತ ಕರಿತೀನಿ ನಾನು ಅದನ್ನು. ನನಗೆ ಒಂದು ಮಗು ಹುಟ್ಟೋ ಸೆಲೆಬ್ರೇಷನ್ನ ಹೇಗೆ ಫೀಲ್ ಮಾಡಿದ್ದೀನೋ ಗೊತ್ತಿಲ್ಲ, ಆದರೆ ನನ್ನ ತಂದೆ ಸಾವನ್ನು ತುಂಬ ಹತ್ತಿರದಿಂದ ಫೀಲ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರನ್ನ ಕರ್ಕೊಂಡೋಗಿ ಮಣ್ಣಲ್ಲಿ ಮಲಗಿಸ್ತಾರೆ ಅನ್ನೋ ಭಯ. ಒಂದೇ ಒಂದು ಸರ್ತಿ ಅವ್ರ ಕೆನ್ನೆ ಮುಟ್ಟೋಣವಾ, ಕಣ್ಣು ಮುಟ್ಟೋಣವಾ, ಮೂಗು ಮುಟ್ಟೋಣವಾ, ಹಿಂಸೆ ಮಾಡೋಣವಾ, ಎದ್ದು ಹೊಡಿತಾರ ಇಲ್ಲ ನಗ್ತಾರ ನೋಡೋಣ ಅನ್ನೋ ಒಂದು ಆಸೆ. ಆದರೆ ನಾವು ಎಷ್ಟೊಂದು ಅವ್ರಿಗೆ ಹಿಂಸೆ ಕೊಡ್ತಿದ್ರು, ಕೂಗ್ತಿದ್ರು, ಅಳ್ತಿದ್ರು, ಕಿರಿಚ್ತಿದ್ರು, ಅವ್ರು ಎದ್ದೇಳಲ್ಲ ಅಂತ ಒಳ್ಳೆ ನಿದ್ದೆ ಮಾಡ್ತಿರ್ತಾರೆ. ಆದರೆ ನನ್ನ ತಂದೆ ನಾನು ಯಾವಾಗ ಅತ್ತಾಗೂ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು ನಾನು ನೋಡಿಲ್ಲ. ಎದ್ದು ಬಂದ್ಬಿಟ್ಟು ಸಮಾಧಾನ ಮಾಡಿ ಮುದ್ದು ಮಾಡಿ ಮಲಗಿದ್ದೆ ನಾನು ನೋಡಿರೋದು. ಆದರೆ ಅವತ್ತು ಮಾತ್ರ ನನ್ನ ತಂದೆ ಎದ್ದೇಳಲೇ ಇಲ್ಲ, ಅಷ್ಟು ಒಳ್ಳೆ ನಿದ್ದೆ ಮಾಡ್ತಿದ್ರು. ಯಾಕೆ ಇದನ್ನು ನಾನು ಇವತ್ತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತಂದೆ ತಾಯಿ ಅನ್ನೋರು ಮಗು ಹುಟ್ಟಿದಾಗಿಂದ ಅದು ಬೆಳೆಯೋ ತನಕನೂ ಅವ್ರು ಏನೇನು ಕನಸು ಕಟ್ಟಿದ್ರು ಅದೆಲ್ಲದನ್ನು ಕೊಟ್ಟು ಬೆಳೆಸ್ತಿರ್ತಾರೆ. ಅವ್ರು ಯಾವ ಬಟ್ಟೆ ಹಾಕಿರಲ್ವೋ ಅದು ನನ್ನ ಮಕ್ಳು ಹಾಕ್ಕೊಳ್ಳಿ ಅಂತೇಳ್ಬಿಟ್ಟು ಕೊಡಿಸ್ತಾರೆ. ಅವ್ರ ಹಬ್ಬಕ್ಕೆ ಬಟ್ಟೆ ತೊಗೊಂಡಿಲ್ಲ ಅಂದರು ನನ್ನ ಮಕ್ಕಳು ಉಟ್ಕೊಂಡು ಓಡಾಡಲಿ ಅಂತ ಕೊಡಿಸ್ತಾರೆ. ಒಬ್ಬರು ಮನೇಲಿ ಹಬ್ಬ ಮಾಡ್ತಿದ್ರೆ ಇನ್ನೊಬ್ಬರು ನಮ್ಮ ಮನೇಲಿ ಹಬ್ಬ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಅಂದ್ರೂ ಏನೋ ಒಂದು ತಕ್ಕ ಮಟ್ಟಿಗೆ ಪೂಜೆ ಮಾಡಿ ಖುಷಿ ಪಡಿಸ್ತಾರೆ. ಇದೆಲ್ಲ ಮಾಡೋಕ್ಕಾಗೋದು ತಂದೆ ತಾಯಿ ಕೈಯಲ್ಲಿ ಮಾತ್ರ. ಈಗಿನ ಕಾಲದಲ್ಲಿ ಗಂಡ ಹೆಂಡ್ತಿ ಖಂಡಿತವಾಗ್ಲೂ ಇಲ್ಲ, ಎಲ್ಲೋ ಒಂದೊಂದು ವರ್ಕ್ ಆಗುತ್ತೆ ಅಷ್ಟೇ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಇವತ್ತೇ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ನನಗೂ ನಮ್ಮಪ್ಪ ನೆನಪಾಗಿದ್ರು. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ತುಂಬ ಹುಟ್ಟು ಸಾವಿನ ಬಗ್ಗೆ ತುಂಬ ಮಾತಾಡ್ತಾ ಇದ್ದೆ. ಅದಕ್ಕೋಸ್ಕರ ಇದೇ ಟಾಪಿಕ್ನ ಪರ್ಟಿಕ್ಯುಲರಾಗಿ ತೊಗೊಂಡು ಮಾತಾಡ್ತಿದ್ದೀನಿ ಇವತ್ತು. ಪ್ಲೀಸ್ ಇರೋ ಅಷ್ಟು ದಿನ ಯಾರಿಗೂ ನೋವು ಮಾಡೋಕ್ಕೆ ಹೋಗ್ಬೇಡಿ. ಯಾರು ಎಷ್ಟು ದಿನ ಬದುಕ್ತಾರೆ ಯಾರಿಗೂ ಗೊತ್ತಿಲ್ಲ. ಎಂಥ ಅಂಬಾನಿ ಆದ್ರೂ ಒಂದಲ್ಲ ಒಂದಿನ ಸಾಯಲೇಬೇಕು, ಎಂಥ ಬಡವ ಆದ್ರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಆ 3-6 ಅಡಿ ಜಾಗಕ್ಕೆ ಯಾಕೆ ಬಡ್ದಾಡ್ಬೇಕು ನಾವು? ಇರೋಷ್ಟು ದಿನ ತುಂಬ ಖುಷಿಯಾಗಿಡೋಣ, ನಮ್ಮ ಸುತ್ತಮುತ್ತ ಇರುವ ವಾತಾವರಣನ ಖುಷಿಯಾಗಿಡೋಣ. ಆದರೆ ಯಾರಿಗೂ ನೋವು ಮಾಡೋದು ಬೇಡ, ಎಲ್ಲರಿಗೂ ಖುಷಿನ ಹಂಚ್ಬಿಟ್ಟು ನಾವು ಖುಷಿಯಾಗಿರೋಣ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಆ್ಯಂಡ್ ಪ್ಲೀಸ್ ಡೂ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್